ಲೋಕೋತ್ತರವಾದ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ಎನ್ನಯ ಹೆಸರು, ಸಂವೇದನ ಒಂದೇ ಎನ್ನಯ ಕೆಲಸ. ಆತ್ಮಪ್ರದೇಶ ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನಾ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ. ನಿಮ್ಮ ನಿಮ್ಮ ಜಡ ಶರೀರದಲ್ಲಿ ನಾನೆಂಬ ಅನುಭವ, ನಾನೆಂಬ ಸಂವೇದನ, ನಾನೆಂಬ ಅಸ್ತಿತ್ವ, ನಾನೆಂಬ ಅರಿವು ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ. ಆನಂದ ಆನಂದ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ. ನಾನೆಂಬ ಅರಿವು, ನಾನೆಂಬ ಅನುಭವ, ನಾನೆಂಬ ಸಂವೇದನದ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಆನಂದ ಆನಂದ ಅನುಭವ ಆಗತ್ತೆ ನೋಡಿ. ಯಾವ ರಾಗದ್ವೇಷಗಳೂ ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ಅನಾದಿ ಕಾಲದಿಂದ ನಾವು ನೀವು ಅನಂತ ಅನಂತ ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದ್ದೀವಿ. ಸಂಪೂರ್ಣ ತ್ಯಾಗವನ್ನೂ ಮಾಡಿದ್ದೀವಿ ಬಹಿರಂಗದಲ್ಲಿ. ದೊಡ್ಡ ದೊಡ್ಡ ಮುನಿ ಪದವನ್ನು, ಮುನಿ ದೀಕ್ಷೆಯನ್ನು ಧರಿಸಿ 28 ಮೂಲ ಗುಣಗಳನ್ನು ಕಠೋರವಾಗಿ ಪಾಲಿಸಿದೆವು. 12 ಅಂಗಗಳಲ್ಲಿ 11 ಅಂಗ.
14 ಪೂರ್ವಗಳಲ್ಲಿ 9 ಪೂರ್ವಗಳನ್ನು ಓದಿದ್ದೀವಿ. ಸ್ವರ್ಗದ 9ನೇ ಗ್ರೈವೇಕವರೆಗೆ ಹೋಗಿ ಹುಟ್ಟಿದ್ದೀವಿ. ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಎಲ್ಲ ಸಾಂಸಾರಿಕ ಸ್ವರ್ಗದ ಸುಖವನ್ನೂ ಕೂಡ ತ್ಯಾಗ ಮಾಡಿದ್ದೀವಿ. ಅನಂತ ಪರೋಪಕಾರ ಮಾಡಿದ್ದೀವಿ. ಎಲ್ಲವನ್ನೂ ಮಾಡಿದ್ದೀವಿ. ಆದರೆ ತಮ್ಮ ಆತ್ಮನ ಧ್ಯಾನ ಮಾಡಲಿಲ್ಲ, ಆತ್ಮನ ರುಚಿ ಮಾಡಲಿಲ್ಲ, ಆತ್ಮನ ಭಕ್ತಿ ಮಾಡಲಿಲ್ಲ. ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆನಂದ ಅನುಭವ ಮಾಡಿ. ಯಾವ ಚಿಂತೆ ಇಲ್ಲ. ನಾನೆಂಬ ಅಸ್ತಿತ್ವ. ಪಾದದ ನೆತ್ತಿವರೆಗೆ ಮನಸ್ಸನ್ನು ಓಡಾಡಿಸಿ, ಎಲ್ಲ ಅಂಗಗಳಲ್ಲಿ ಓಡಾಡಿಸಿ, ಬೇಗ ತಲೆ, ಕಿವಿಗಳು, ಕೈಯಿಂದ ಉಜ್ಜಿ ಅಲ್ಲಿ ಮನಸ್ಸಿಟ್ಟರೆ ಇನ್ನೂ ಒಳ್ಳೆಯದು. ಆನಂದ ಅನುಭವ ಮಾಡಿ. ನಿಮ್ಮ ಬಾಯಿ ಒಳಗೆ ನಾಲಿಗೆ, ಊಟ ಮಾಡುವ ಥರ, ತಿನ್ನುವ ಥರ ನಿಮ್ಮ ಬಾಯಿಯನ್ನು ಅಲುಗಾಡಿಸಿ. ಒಳಗಡೆ ಬಾಯಿ ನಾಲಿಗೆಯನ್ನು ಅಲುಗಾಡಿಸಿ. ನಿಮ್ಮ ಮೂಗಿನ ಉದ್ದಗಲ ದಪ್ಪ, ಮೂಗಿನ ತುದಿ, ಶಾಂತಿ ಆನಂದ ಅನುಭವ ಮಾಡಿ. ನಿಮ್ಮ ಕತ್ತು ಸುತ್ತಮುತ್ತ ಹೃದಯ ಭಾಗ, ಪ್ರೀತಿಯಿಂದ ನಿಮ್ಮ ಎದೆಯ ಎಡಭಾಗದ ಮೇಲೆ ಮಾಲಿಷ್ ಮಾಡಿ. ಪ್ರೀತಿಯಿಂದ ನಿಧಾನಕ್ಕೆ ಮಾಲಿಷ್ ಮಾಡಿ. ನಿಮ್ಮ ಎದೆಯ ಎಡಭಾಗ, ಹಾರ್ಟ್ ಇರುವ ಸ್ಥಾನದ ಮೇಲೆ ಪ್ರೀತಿ ಮಾಡುವ, ನನ್ನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆ ಭಾವನೆಯನ್ನು ಭಾವಿಸುತ್ತಾ ಪ್ರೀತಿಯಿಂದ ಕೈಯಾಡಿಸಿ. ಅಲ್ಲಿ ನಿಮ್ಮ ಆತ್ಮ ಪ್ರದೇಶಗಳಿವೆ. ನಿಮ್ಮ ಆತ್ಮ ಪ್ರದೇಶಗಳಲ್ಲಿ ಪ್ರೀತಿ ಮಾಡಿ. ಅನಂತ ಕಾಲದಿಂದ ನಾವು ಅನಂತ ಜೀವಗಳ ಮೇಲೆ ಪ್ರೀತಿ ಮಾಡಿದ್ದೇವೆ. ಆದರೆ ತನ್ನ ಮೇಲೆ ಮಾತ್ರ ನಾವು ಇಲ್ಲಿವರೆಗೆ ಪ್ರೀತಿ ಮಾಡಿಲ್ಲ. ಪ್ರೀತಿ ಮಾಡಿದರೆ ನಾವು ವೀತರಾಗತೆಯನ್ನು ಪಡೆದು ಮುಕ್ತಿಗೆ ಹೋಗ್ತಿದ್ವಿ. ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಪರದಯೆ ಮಾಡಿದ್ದೀವಿ, ನಿಜ ದಯೆ ಮಾಡಿಲ್ಲ.
ಸ್ವದಯೆ ಮಾಡಿಲ್ಲ, ಆತ್ಮದಯೆ ಮಾಡಿಲ್ಲ. ನಿಮ್ಮ ಹೊಟ್ಟೆಯ ಉದ್ದ ಅಗಲ ದಪ್ಪ ಹೊಟ್ಟೆ ಮೇಲೆ ಚೆನ್ನಾಗಿ ಕೈ ಆಡಿಸಿ. ನಿಮ್ಮ ಸೊಂಟ ಭಾಗ, ಸೊಂಟದ ಸುತ್ತಮುತ್ತ, ಸೊಂಟದ ಮೇಲೆ ಕೈಯಿಂದ ಅಕ್ಕಪಕ್ಕ ಉಜ್ಜಿ. ನಿಮ್ಮ ಬೆನ್ನು, ಬೆನ್ನಿನ ಉದ್ದ ಅಗಲ ದಪ್ಪ, ನಿಮಗೆ ಬೆನ್ನು ಅನುಭವ ಆಗ್ತಾ ಇದೆ ಆದರೆ ಕಾಣಿಸ್ತಾ ಇಲ್ಲ. ಅದೇ ಆತ್ಮ ಸಂವೇದನ ರೂಪ ಬೆನ್ನು, ಅದೇ ಜ್ಞಾಯಕ ಜ್ಞಾನ ಶರೀರ ಚೈತನ್ಯ ಬೆನ್ನು, ಅದೇ ಆತ್ಮ ಪ್ರದೇಶ ಬೆನ್ನು. ನಿಮ್ಮ ಭುಜಗಳ ಉದ್ದ ಅಗಲ ದಪ್ಪ ನೋಡಿ, ಎಲ್ಲಿದೆ ನಿಮ್ಮ ಭುಜಗಳು? ಭುಜಗಳನ್ನು ಸ್ವಲ್ಪ ಶೇಕ್ ಮಾಡಿ ಅಲುಗಾಡಿಸುತ್ತಾ ಎಕ್ಸಸೈಸ್ ಥರ ಮಾಡಿ ಮೇಲೆ ಕೆಳಗೆ ಕೆಳಗೆ ಮೇಲೆ, ಭುಜಗಳ ಮೇಲೆ ಮನಸ್ಸಿಡಿ. ನಿಮ್ಮ ಕೈ ತೋಳುಗಳು, ಭುಜಗಳು, ನಿಮ್ಮ ಕೈ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ತಾನು ತನ್ನ ಜೊತೆಗೆ ಕೂಡುವುದು ಯೋಗ, ಪರರ ಜೊತೆಗೆ ಕೂಡುವುದು ರೋಗ. ಬಹಿರಂಗದಲ್ಲಿ ಮನಸ್ಸನ್ನಿಡುವುದು ರೋಗ, ಅಂತರಂಗದಲ್ಲಿ ಮನಸ್ಸನ್ನಿಡುವುದು ಯೋಗ. ತಾನು ತನ್ನ ಜೊತೆಗೆ ಕೂಡುವುದು ಯೋಗ, ಪರರ ಜೊತೆಗೆ ಬಹಿರಂಗದಲ್ಲಿ ಮನಸ್ಸನ್ನಿಡುವುದು ಅದು ರೋಗ. ನಿಮ್ಮ ಕೈಗಳ ಬೆರಳುಗಳನ್ನು ಅಲುಗಾಡಿಸಿ ಕೈ ಬೆರಳಿನ ಮೇಲೆ ಮನಸ್ಸಿಡಿ. ಕೈ ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ತೊಡೆಗಳ ಉದ್ದ ಅಗಲ ದಪ್ಪ ನೋಡಿ. ತೊಡೆಗಳು ಕೆಳಗೆ ಹಿಂದೆ ಮೇಲೆ ಕೆಳಗೆ ಎಲ್ಲಿವೆ ನೋಡಿ. ತೊಡೆಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಮ್ಮ ಮಂಡಿಗಾಲು, ಎರಡು ಮೊಳಕಾಲು, ಬೇಕಾದರೆ ಮೊಳಕಾಲನ್ನು ನಿಮ್ಮ ಹಸ್ತಗಳಿಂದ ಉಜ್ಜಬಹುದು. 5 ಬೆರಳುಗಳನ್ನು ಕೂಡಿಸಬೇಕು ನಿಮ್ಮ ಹಸ್ತಗಳ.
ಆನಂದ 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 ಅನುಭವ ಮಾಡಿ. ಎಲ್ಲಿಯವರೆಗೆ ನಮಗೆ ಮುಕ್ತಿ ಹತ್ತಿರ ಬರಲ್ವೋ, ಎಲ್ಲಿವರೆಗೆ ನಮ್ಮ ಸಂಸಾರ ನಷ್ಟವಾಗುವ ಕಾಲ ಬರುವುದಿಲ್ಲವೋ, ಎಲ್ಲಿವರೆಗೆ ನಾವು ಆತ್ಮನ ಅನಂತ ಭಕ್ತಿ ಮಾಡುವುದಿಲ್ಲವೋ, ಎಲ್ಲಿವರೆಗೆ ನಾವು ನಮ್ಮ ಮೇಲೆ ಪ್ರೀತಿ ಮಾಡಿ ನಾವು ಆತ್ಮನ ಭಕ್ತಿ ಮಾಡುವುದಿಲ್ಲವೋ, ಎಲ್ಲಿವರೆಗೆ ನಾವು ಸಂಸಾರ ಸುಖಭೋಗಗಳಲ್ಲಿ ಸುಖವಿದೆ ಎಂದು ನಂಬುವುದಿಲ್ಲವೋ, ಸಂಸಾರದಲ್ಲಿ ಸುಖವಿದೆ ಎಂದು ಎಂಬ ನಂಬಿಕೆಯನ್ನು ಬಿಡುವುದಿಲ್ಲವೋ, ಎಲ್ಲಿವರೆಗೆ ನಾನೇ ದೇವ, ನಾನೇ ಶಾಸ್ತ್ರ, ನಾನೇ ಗುರು, ನಾನೇ ಧರ್ಮ, ನಾನೇ ಈ ತ್ರಿಲೋಕ ಸ್ವರೂಪ ಎಂದು ನಂಬುವುದಿಲ್ಲವೋ, ಅಲ್ಲಿವರೆಗೆ ನಮಗೆ ಆತ್ಮಕಲ್ಯಾಣವಾಗುವ ಸಂಭವ ಇಲ್ಲ. ನಿಜವಾದ ದೇವಶಾಸ್ತ್ರಗುರು ತನ್ನ ನಿಜ ಶುದ್ಧಾತ್ಮನೇ ಇದ್ದಾನೆ. ನನ್ನ ಶುದ್ಧಾತ್ಮನೇ, ನಾನೇ ಶುದ್ಧಾತ್ಮ, ಪಂಚಪರಮೇಷ್ಠಿಯಾಗಿದ್ದೇನೆ. ಅರಹಂತ ಸಿದ್ಧಾಚಾರ್ಯ ಪಾಠಕ साधु है परमेष्टिपन, ये सब आत्मा की अवस्थाएं, आत्मा ही है शरण, आत्मा ही है शरण. ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಧು, ಈ 5 ಅವಸ್ಥೆಗಳು ಆತ್ಮನ ಅವಸ್ಥೆಗಳಾಗಿವೆ. ಈ 5 ಅವಸ್ಥೆಗಳಿಗೆ ಮೂಲ ಆಧಾರಶಿಲೆ ನನ್ನ ಅಸಂಖ್ಯಾತ ಪ್ರದೇಶ ಪಿಂಡ, ಅನಂತ ಗುಣಗಳ ಸ್ವಾಮಿ, ಅನಂತ ಪರ್ಯಾಯಗಳ ವೈಭವವನ್ನು ಹೊಂದಿರತಕ್ಕಂಥ ನಾ ಶುದ್ಧಾತ್ಮನೇ ಆಗಿದ್ದೇನೆ. ನಾನೇ ಯಥಾರ್ಥವಾದ ಜಿನೇಂದ್ರ ಭಗವಂತ ಎಂದು ನಂಬಬೇಕು. ಆನಂದ 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 ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಮಂಡಿಗಾಲಿನ ಕೆಳಗೆ ಪಿಂಡ್ರಿ ಮೇಲೆ ಮನಸ್ಸಿಡಿ. ಮಂಡಿಗಾಲಿನ ಕೆಳಗೆ ಪಿಂಡ್ರಿ. ಪಿಂಡ್ರಿಯನ್ನು ಕೈಯಿಂದ ಉಜ್ಜಿದರೆ ಇನ್ನೂ ಅತಿ ಉತ್ತಮ. ಶಾಂತಿ ಶಾಂತಿ ಅನುಭವ ಮಾಡಿ. ಈ ಮನುಷ್ಯ ಭವ ಮುಕ್ತಿಗೆ ಹೋಗಲಿಕ್ಕೆ ಸಿಕ್ಕಿದೆ. ಇನ್ನೇನೂ ಮಾಡಲಿಕ್ಕೆ ಈ ಭವ ಸಿಕ್ಕಿಲ್ಲ. ಸಂಸಾರ ಮಾಡಲಿಕ್ಕಂತೂ ಸಿಕ್ಕೇ ಇಲ್ಲ. ಪಾಪವನ್ನಂತೂ ಮಾಡಲೇಬಾರ್ದು. ಧರ್ಮ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಈ ಸಂಸಾರ ಸಿಕ್ಕಿಲ್ಲ. ಆದಷ್ಟು ಯಥಾಶಕ್ತಿ ಅಂತರ್ಮುಖ ಧ್ಯಾನಾಭ್ಯಾಸ ಮೊದಲು ಮಾಡಬೇಕು. ಆಮೇಲೆ ಧ್ಯಾನಾಭ್ಯಾಸ ಮಾಡಿ ಮನಸ್ಸು ಸುಸ್ತಾದಾಗ
ಆವಾಗ ಸ್ವಾಧ್ಯಾಯ ಜಪತಪ ಮಾಡಬೇಕು. ಅದನ್ನು ಸ್ವಲ್ಪ ಹೊತ್ತು ಮಾಡಿ ಮತ್ತೆ ಅಂತರ್ಮುಖವಾಗುವ ಅಭ್ಯಾಸ ಮಾಡಬೇಕು. ಆತ್ಮಧ್ಯಾನ ಮಾಡುವುದೇ ಧರ್ಮ. ತನ್ನಾತ್ಮನ ಅನುಭವ, ಸಂವೇದನ ಅನುಭವ, ಫೀಲಿಂಗ್ ಮಾಡುವುದೇ ಧರ್ಮ. ತನ್ನ ಅನುಭವ, ಫೀಲಿಂಗ್, ಸಂವೇದನೆ ಮಾಡದೇ ಇರುವುದೇ ಅಧರ್ಮ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆರು ಗುರಾಣಿಗಳಲ್ಲಿ ದೌಲತ್ ರಾಮರು ಹೇಳ್ತಾರೆ, ಲಕ್ಷ ಮಾತುಗಳ ಒಂದೇ ಮಾತು, ಒಂದೇ ಸತ್ಯವ ತಿಳಿರೆ, ಬಿಟ್ಟು ಎಲ್ಲ ಜಗ ಜಂಜಾಟಗಳನ್ನು ನಿಜ ಆತ್ಮನನ್ನು ಧ್ಯಾನಿಸಿ. ಬಿಟ್ಟು ಎಲ್ಲ ಜಗ ಜಂಜಾಟಗಳನ್ನು ನಿಜ ಆತ್ಮನನ್ನು ಧ್ಯಾನಿಸಿ. ನಾವು 24 ಗಂಟೆ ಪರರ ಸಲುವಾಗಿ ದುಡಿತಾ ಇದ್ದೇವೆ. ನಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಕೆಲಸವನ್ನು 24 ಗಂಟೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಅರ್ಧ ಗಂಟೆ ಏಳುವಾಗ ಮಲಗುವಾಗ, ಒಂದು ಅರ್ಧ ಗಂಟೆ ಪಾದದಿಂದ ನೆತ್ತಿವರೆಗೆ ನನ್ನ ಅನಂತ ಸುಖಮಯ, ಈಗಲೂ ಕೂಡ ಅನಂತ ಸುಖಮಯ ಅಂತಹ ಪರಮ ಕೃಪಾಲು, ಪರಮ ಕರುಣಾಮಯಿ, ಪರಮ ಕನಿಕರವನ್ನು ತೋರಿಸ್ತಕ್ಕಂತಹ ಪರಮ ದಯಾಲು ನಮ್ಮ ಈ ಅಸಂಖ್ಯಾತ ಪ್ರದೇಶ ಶುದ್ಧಾತ್ಮ ಇದ್ದಾನೆ. ಇದರ ಮೇಲೆ ಒಂದು ಅರ್ಧ ಗಂಟೆ ಮನಸ್ಸನ್ನು ಪ್ರೀತಿಯಿಂದ ಇಟ್ಟು, ಪ್ರೀತಿಯಿಂದ ಶಾಂತಿ ಶಾಂತಿ ಅನುಭವ ಮಾಡಿ. ತತ್ವ ಪ್ರೀತಿ ಮನಕ್ಕೆ ಪುಟ್ಟಲ್, ಅದು ಸಮ್ಯಕ್ ದರ್ಶನಂ. ಆ ಶುದ್ಧಾತ್ಮ ಅಸಂಖ್ಯಾತ ಪ್ರದೇಶಗಳ ಅಸ್ತಿತ್ವ ಸಂವೇದನ ನಾನೆಂಬ ಫೀಲಿಂಗ್ ಮೇಲೆ ಅದೇ ತತ್ವ, ತಸ್ಯ ಭಾವಸ್ತತ್ವಂ, ಆ ಅನಂತ ಸುಖಮಯ, ಅನಂತ ಜ್ಞಾನಮಯ, ದರ್ಶನ ಸುಖ ವೀರ್ಯಮಯ ಆಗಿರ್ತಕ್ಕಂಥ ಈ ಶುದ್ಧಾತ್ಮ ನೋಡಿ. ನೀವು ಬಾಡಿಯಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ, ಅಲ್ಲಲ್ಲಿ ಮನಸ್ಸಿಟ್ಟಾಗ ಆನಂದವೇ ಆನಂದವೇ ಅನುಭವ ಆಗುತ್ತೆ. ಇದನ್ನೇ ಆತ್ಮ ಸುಖ ಸ್ವರೂಪಿಯಾಗಿದ್ದಾನೆ ಅಂತ ಹೇಳೋದು. ಆತ್ಮನ ಮೇಲೆ ಮನಸ್ಸಿಟ್ಟರೆ ನಿಮಗೆ ಆನಂದವೇ ಆನಂದ, ಪರಮಾನಂದವೇ ಪರಮಾನಂದ. ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ, ಮೈಯೆಲ್ಲ ಕಣ್ಣು, ಮೈಯೆಲ್ಲ ಮನಸ್ಸು, ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ನೋಡಿ, ನಿಮ್ಮ ಪಾದದಿಂದವರೆಗೆ ಎಲ್ಲ ಕಡೆಗೂ ನಾನು ಎಂಬ ಅನುಭವ, ಅದೇ ಕಣ್ಣು. ನಾನು ಎಂಬ ಅನುಭವದ ಮೇಲೆ ಮನಸ್ಸಿಟ್ಟಾಗ ಸುಖವೇ ಸುಖ, ಮೈಯೆಲ್ಲ ಸುಖ. ಆತ್ಮ ಎಲ್ಲಿ ಮನಸ್ಸಿಡ್ತೀರಿ ಅಲ್ಲೆಲ್ಲ ಕಡೆ ಸುಖ ಅನುಭೂತಿ ಆಗುತ್ತೆ. ಮನಸ್ಸಿಟ್ಟರೆ ಮಾತ್ರ ಆನಂದ ಆನಂದ ಅನುಭವ ಮಾಡಿ. ಕೋಟಿ ಕೋಟಿ ಕೆಲಸಗಳನ್ನು ಬಿಟ್ಟು ಅರ್ಧ ಗಂಟೆ ಧ್ಯಾನಾಭ್ಯಾಸ ಮಾಡಿ. ಬೆಳಗಿಂದ ಸಂಜೆವರೆಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ, ಆ ಕೆಲಸಗಳ ಮಧ್ಯದಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೂ ಓಡಾಡಿಸ್ತಾ ಇರಬೇಕು. ಆವಾಗ ಧ್ಯಾನ ಸಿದ್ಧಿ ಬೇಗ ಆಗತ್ತೆ.
ನಿರ್ವಿಕಲ್ಪ ಅನುಭೂತಿ ಬೇಗ ಬರುತ್ತೆ. ಇದೂ ಕೂಡ ಆತ್ಮನ ಅನುಭವ ನೀವು ಮಾಡ್ತಾ ಇದ್ದೀರಿ. ಇದೂ ಕೂಡ ಆತ್ಮನ ಅನುಭವವೇ ಇದೆ. ಇಲ್ಲಿ ನೀವು ಏಕಾಗ್ರವಾಗಿಲ್ಲ ಅಷ್ಟೇ, ಪರಿಪೂರ್ಣ ಏಕಾಗ್ರವಾಗಿಲ್ಲ ಅಷ್ಟೇ. ನಿರ್ವಿಕಲ್ಪ ಅನುಭೂತಿಯಲ್ಲಿ ಯಾವ ಸುಖ ಬರುತ್ತದೆಯೋ ಆ ಸುಖವೇ ಇದು, ಈ ಸುಖವೇ ಅದು. ವ್ಯತ್ಯಾಸ ಇಷ್ಟೇ. ನೀವು ಇಲ್ಲಿ ಸಂವೇದನದ ಅಭ್ಯಾಸ ಮಾಡ್ತಾ ಇದ್ದೀರಿ, ಇನ್ನೂ ಪೂರ್ಣ ಏಕಾಗ್ರವಾಗಿಲ್ಲ. ಅಲ್ಲಿ ನೀವು ಪೂರ್ಣ ಏಕಾಗ್ರ ಆಗ್ತೀರಿ. ಅಲ್ಲಿ ಏಕಾಗ್ರತೆ ಪರಿಪೂರ್ಣ ಕಂಪ್ಲೀಟ್ ಆಗಿದೆ. ಆನಂದ ಎರಡು ಒಂದೇ, ಕ್ವಾಂಟಿಟಿ ವ್ಯತ್ಯಾಸ ಅಷ್ಟೇ, ಕ್ವಾಲಿಟಿ ಎಲ್ಲ ಒಂದೇ. ಶಾಂತಿ ಅನುಭವ ಮಾಡಿ. ಆನಂದ ಅನುಭವ ಮಾಡಿ. ನಿಮ್ಮ ಪಾದದ ಉದ್ದಗಲ ದಪ್ಪ, ನಿಮ್ಮ ಪಾದ ಎಲ್ಲಿದೆ, ಎಷ್ಟಿವೆ ಪಾದಗಳು, ಎರಡೂ ಪಾದಗಳ ಮೇಲೆ ಮನಸ್ಸಿಡಿ. ಕೈ ಆಡಿಸ್ತಾ ಸ್ಪರ್ಶ ಮಾಡಿ, ಸಂವೇದನ ಮಾಡಿ, ಉಜ್ಜಿ ಮಾಲಿಷ್ ಮಾಡಿ. ಈ ಸ್ಪರ್ಶ ಇದೆಯಲ್ಲ, ಇದು ಶುದ್ಧಾತ್ಮ ಸಂವೇದನೆ. ಚರ್ಮ ಅದು ಜಡಸ್ಪರ್ಶನೇಂದ್ರಿಯ. ಆದರೆ ಆ ಜಡಸ್ಪರ್ಶನೇಂದ್ರಿಯದ ಸ್ಥಾನದಲ್ಲಿ ನೀವು ಕೈ ಉಜ್ಜಿದಾಗ ನಿಮಗೆ ಅನುಭವ ಆಗ್ತಾ ಇದೆ ನೋಡಿ. ನಾನಿಲ್ಲಿದ್ದೇನೆ, ಇದು ನಾನು ನನ್ನದು, ಅಂದರೆ ಸಂವೇದನವೇ ನಾನು ನನ್ನದು ಎಂಬ ಅನುಭವ ಆಗ್ತಾ ಇದೆ ನಿಮಗೆ. ಆ ಸಂವೇದನವೇ ಭಾವ ಸಂವೇದನೆ, ಭಾವ ಸ್ಪರ್ಶನೇಂದ್ರಿಯ. ಜಡಸ್ಪರ್ಶನೇಂದ್ರಿಯದಲ್ಲಿ ಶರೀರ ಇದೆ, ಭಾವಸ್ಪರ್ಶನೇಂದ್ರಿಯದಲ್ಲಿ ಆತ್ಮ ಇದ್ದಾನೆ, ಆತ್ಮನ ಪ್ರದೇಶಗಳಿವೆ. ಒಬ್ಬ ಚಿಕ್ಕ ಬಾಲಕ ಲಾಡು ತಿಂತಾನೆ, ಒಬ್ಬ ದೊಡ್ಡ ವ್ಯಕ್ತಿ ಲಾಡು ತಿಂತಾನೆ. ಚಿಕ್ಕ ಬಾಲಕ ಲಾಡುವನ್ನು ತುಣುಕು ಮಾಡಿ ಚಿಕ್ಕ ತುಣುಕುಗಳನ್ನು ಮಾಡಿ ತಿಂತಾನೆ ಚಿಕ್ಕ ಬಾಲಕ. ದೊಡ್ಡ ಬಾಲಕ ಲಾಡುವನ್ನು ಸಂಪೂರ್ಣವಾಗಿ ಬಾಯಿಯೊಳಗೆ ಹಾಕೋತಾನೆ. ಹಾಗೆ ಕೇವಲಿ ಪರಮಾತ್ಮ ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶಗಳನ್ನು ಒಮ್ಮೆಲೆ ಅನುಭವ ಮಾಡ್ತಾರೆ. ಅದು ಕೇವಲ ಜ್ಞಾನದ ಮಹಿಮೆ. ಆದರೆ ನೀವು ಸಂಸಾರಿ ಜೀವಗಳು, ಶ್ರಾವಕರು, ಮುನಿಗಳು, ಸಂಸಾರದಲ್ಲಿರುವವರು, ಅರಹಂತ ಸಿದ್ಧರನ್ನು ಬಿಟ್ಟು ಇನ್ನುಳಿದ 12ನೇ ಗುಣಸ್ಥಾನದವರೆಗಿನ ಎಲ್ಲ ಜೀವಗಳು ಆತ್ಮನ ಸ್ವಲ್ಪ ಪ್ರದೇಶಗಳ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡ್ತಾರೆ. ಪಾದದ ಪ್ರದೇಶಗಳಲ್ಲಿರುವ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಾಗ ಇನ್ನುಳಿದ ಮೇಲಿನ ಎಲ್ಲ ಪ್ರದೇಶಗಳ ಮೇಲಿನ ನಮ್ಮ ದೃಷ್ಟಿ ಇರಲ್ಲ, ಸಂವೇದನೆ ಆಗಲ್ಲ. ನಾವು ತಲೆಯ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಾಗ ಇನ್ನುಳಿದ ಕಾಲು, ಹೊಟ್ಟೆ, ಬೆನ್ನು ಪ್ರದೇಶಗಳ ಮೇಲೆ ಮನಸ್ಸಿಡಲಿಕ್ಕಾಗಲ್ಲ. ಈ ರೀತಿ ನಾವು ಮತಿಜ್ಞಾನದ ಕೊರತೆಯಿಂದ, ಮತಿಜ್ಞಾನದ ಕಡಿಮೆ ಶಕ್ತಿಯ ಕಾರಣದಿಂದ, ಮತಿಜ್ಞಾನದ ಮೂಲಕ ನಾವು ಕೆಲವಷ್ಟು ಪ್ರದೇಶಗಳನ್ನು ಕ್ರಮವಾಗಿ ನಾವು ತಿಳ್ಕೊಳ್ತೀವಿ, ಅನುಭವ ಮಾಡ್ತೀವಿ. ಒಬ್ಬ ಕುರುಡ ಸ್ವೀಟ್ ತಿಂತಾನೆ, ಕಲ್ಲಸಕ್ಕರೆ ತಿಂತಾನೆ. ಒಬ್ಬ ಕಣ್ಣಿದ್ದವನು ಕಲ್ಲಸಕ್ಕರೆ ತಿಂತಾನೆ. ಇಬ್ಬರಲ್ಲಿ ಸ್ವಾದದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಕಣ್ಣಿದ್ದವನು ನೋಡಿ ತಿಂತಾನೆ, ಕಣ್ಣಿಲ್ದವನು ಸುಮ್ಮನೆ ಆ ಸವಿಯನ್ನು ಸವಿಯುತ್ತಾನೆ ಅಷ್ಟೇ. ಆ ಕಲ್ಲು ಸಕ್ಕರೆಯ ಸಿಹಿಯನ್ನು ಸವಿತಾನೆ ಅಷ್ಟೇ. ಹಾಗೆ ಕೇವಲಿ ಪರಮಾತ್ಮರು ಅಸಂಖ್ಯಾತ ಪ್ರದೇಶಗಳನ್ನು ಸ್ಪಷ್ಟವಾಗಿ ಪ್ರತ್ಯಕ್ಷ ಕಣ್ಮುಂದೆ ಇದ್ದಂತೆ ನೋಡಿ ಅನುಭವ ಮಾಡ್ತಾರೆ. ನಾವು ಪ್ರದೇಶಗಳನ್ನು ನೋಡೋಕ್ಕಾಗ್ತಾ ಇಲ್ಲ, ಆದರೆ
ಸಂವೇದನ ಆಗ್ತಾ ಇದೆ. ಆ ಸಂವೇದನದ ಮೇಲೆ ಮನಸ್ಸಿಟ್ಟು ನಾವು ಆತ್ಮನ ಅನುಭವ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಆತ್ಮ ಧ್ಯಾನವಿದೆ. ಇದು ಆತ್ಮ ಧ್ಯಾನವಾಗಿದೆ. ಇದು ಶರೀರ ಧ್ಯಾನವಲ್ಲ. ಆತ್ಮನ ಪ್ರದೇಶಗಳು ಅಖಂಡವಾಗಿದ್ದರಿಂದ ನಮ್ಮ ಧ್ಯಾನವೂ ಕೂಡ ಅಖಂಡವೇ ಆಗಿದೆ. ನಮ್ಮ ಧ್ಯಾನ ಖಂಡ ಮಾಡಿದರೂ ಕೂಡ, ಕೆಲವಷ್ಟು ಪ್ರದೇಶಗಳ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡಿದರೂ ಕೂಡ ಆತ್ಮ ಅಖಂಡವಾಗಿದ್ದರಿಂದ ಅಖಂಡದ ಧ್ಯಾನವು ಅಖಂಡವೇ ಆಗಿರ್ತದೆ. ಖಂಡವಾಗಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಂಗಾಲನ್ನು ಚೆನ್ನಾಗಿ ಎರಡೂ ಹಸ್ತಗಳಿಂದ ಚೆನ್ನಾಗಿ ಉಜ್ಜಿ, ಅಂಗಾಲಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಕಾಲು ಬೆರಳುಗಳನ್ನು ಕೈ ಬೆರಳುಗಳಿಂದ ಒತ್ತಿ ನೋಡಿ. ಅಲ್ಲಿ ಸಂವೇದನೆ ನಾನು ಎಂಬ ಅಸ್ತಿತ್ವ, ಇಲ್ಲಿ ನಾನಿದ್ದೇನೆ, ಈ ಸಂವೇದನೆ ನಾನು, ನನ್ನ ಸಂವೇದನೆ ಎಂಬ ಅನುಭವ ಆಗ್ತಾ ಇದೆ. ಅದರ ಮೇಲೆ ಮನಸ್ಸಿಡಬೇಕು. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಿಮ್ಮ ಮುಖ ಕಮಲವನ್ನು ಚೆನ್ನಾಗಿ ಉಜ್ಜಿ, ನಿಮ್ಮ ಮುಖವನ್ನು ಉಜ್ಜಿ ಮುಖದ ಮೇಲೆ ಮನಸ್ಸಿಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಕೊನೆಯವರೆಗೆ ಕಣ್ಣನ್ನು ತೆಗಿಬೇಡಿ. ಶರೀರವನ್ನು ಸಡಿಲು ಬಿಟ್ಟು, ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಹೇ ಶುದ್ಧಾತ್ಮ, ನಿಜ ಪರಮಾತ್ಮ, ನನಗೇನೂ ಬೇಡ. ನನಗೆ ನಿನ್ನ ಧ್ಯಾನ, ನಿನ್ನ ಅನುಭವ, ನನಗೆ ನೀನು ಮಾತ್ರ ಬೇಕು. ನನಗೆ ಯಾವ ಸುಖ ಸಂಪತ್ತಿಯೂ ಬೇಡ, ಯಾವ ಅಧಿಕಾರ ಹೆಸರೂ ಬೇಡ, ಯಾವ ಕೀರ್ತಿಯೂ ಬೇಡ. ನನಗೆ ನೀನು ಬೇಕು, ನಿನ್ನ ಅನುಭವ ಬೇಕು, ನಿನ್ನ ಅನಂತ ಆನಂದ ಸುಖ ಬೇಕು ಅಷ್ಟೇ, ಮತ್ತೇನೂ ಬೇಡ. ಈ ರೀತಿ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ, ತಿಳಿಸಿಕೊಟ್ಟ, ಅನಂತ ಕೃಪೆ ಉಪಕಾರ ಮಾಡಿದ ಅನಂತ ತೀರ್ಥಂಕರರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಶಾಸ್ತ್ರಗಳಲ್ಲಿ ಬರೆದು ನಮಗೆ ಮೋಕ್ಷ ಮಾರ್ಗವನ್ನು, ಮುಕ್ತಿಯ ಸ್ವರೂಪವನ್ನು, ಆತ್ಮನ ಸ್ವರೂಪವನ್ನು ತಿಳಿಸಿಕೊಟ್ಟ ಅನಂತ ಕೃಪಾ ಪರಮಾತ್ಮ, ಕೃಪಾಲು ದೇವ ಆಗಿರ್ತಕ್ಕಂಥ, ಕೃಪಾಲು ಗುರುಗಳಾಗಿರ್ತಕ್ಕಂಥ ಸಮ್ಯಕ್ ದೃಷ್ಟಿ ಮುನಿಗಳು, ಸಮ್ಯಕ್ ದೃಷ್ಟಿ ಶ್ರಾವಕರಿಗೂ ಕೂಡ ಪಂಡಿತರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನನ್ನ ಆತ್ಮ ನಿಜಾತ್ಮ ಪ್ರದೇಶಗಳಿಗೂ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ, ಇವತ್ತಿನ ಧ್ಯಾನಾಭ್ಯಾಸ ನಾನು ಇಲ್ಲೇ ಪೂರ್ಣಗೊಳಿಸುತ್ತೇನೆ ಎಂದು ಭಾವಿಸುತ್ತಾ, ಇಲ್ಲಿಗೆ ನಾವು ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ
ಶಾಂತಿ.